ಬಿಸಿ ರಾಗಿ ಮುದ್ದೆ ಜೊತೆ ಬೇಳೆ ಸಾಂಬಾರು ಏನು ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಸೊ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ರಾಗಿ ಮುದ್ದೆ ಊಟ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಆ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ 2-3 ಲೋಟ ನೀರು ಹಾಕಿದ ನಂತರ 1 ಬೌಲು ಹೆಸರುಬೇಳೆ, 1 ಬೌಲು ತೊಗರಿಬೇಳೆ, ಅದನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹಸಿರುಮೆಣಸಿನ್ಕಾಯಿ, ಅರಿಶಿನ, ಜೀರಿಗೆ ಹಾಕ್ಕೊಂಡು ನೀಟಾಗಿ 2-3 ವಿಷಲ್ಲು ಹಾಕಿಸ್ಕೊಳ್ಳಿ. ಚೆನ್ನಾಗಿ ಬೆಂದಿರುತ್ತೆ. ಸೊ ಅದು ಬೆಂದಿರೋ ಅಂಥ ಟೊಮ್ಯಾಟೊ ಎಲ್ಲದನ್ನು ಕೂಡ ನೀಟಾಗಿ ಒಂದು ಸೌಟ್ ಆಗಿರ್ಬೋದು ಅಥವಾ ವಿಸ್ಕರ್ ಆಗಿರ್ಬೋದು ಅದರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರಾ ಅಷ್ಟು ಕೂಡ ಚೆನ್ನಾಗಿ ಸಾಂಬಾರಾಗುತ್ತೆ. ಅದಕ್ಕೆ 1 ಚಮಚ ಧನಿಯಾ ಪುಡಿ, 1/4 ಚಮಚ ಖಾರದ ಪುಡಿ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಹಾಕಿದ ನಂತರ ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಾಮೂಲಿಯಾಗಿ ಒಗ್ಗರಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ನಿಮಗೆ ಸಾಂಬಾರು ತಿಕ್ನೆಸ್ ನೋಡಿ ಜಾಸ್ತಿ ಮಾಡ್ಕೊಬೋದು. ಗಟ್ಟಿ ಬೇಕು ಅನ್ನೋರು ನೀರನ್ನ ಸೇರಿಸ್ಕೋಬೇಡಿ, ಇಲ್ಲ ತೆಳುವ ಬೇಕು ಅನ್ನೋರು ನೀರನ್ನ ಸೇರಿಸ್ಕೊಳ್ಳಿ. ನೀಟಾಗಿ ಒಂದು 5 ಮಿನಿಟ್ಸ್ ಕುದ್ದ ನಂತರ ಕೊತ್ತಂಬರಿ ಸೇರಿಸಿ, ಹಾಗೆ ಸ್ವಲ್ಪ ಕಾಯಿ ತುರಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಸಾಂಬಾರೇನೋ ರೆಡಿ ಆಯಿತು. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು ಗೈಸ್. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೇ ಒಂದೇ ಬಾಕಿ ಇರೋದು, ಬಿಸಿ ರಾಗಿ ಮುದ್ದೆ. ಪಕ್ಕದಲ್ಲಿ ಸ್ವಲ್ಪ ಬಿಸಿ ರೈಸು, ಸಾಂಬಾರು, ಬಿಸಿ ಸಾಂಬಾರಿಗೆ ಸ್ವಲ್ಪ ತುಪ್ಪ. ಈ ತುಪ್ಪದ ಜೊತೆ ಸಾಂಬಾರನ್ನ ಪೂರ್ತಿ ಮಿಕ್ಸ್ ಮಾಡಿ ಮುದ್ದೆ ಮುರಿದು ಸಾಂಬಾರು ಜೊತೆ ಹೆಚ್ಕೊಂಡು ನುಂಗ್ತಾ ಇದ್ದರೆ ಗೈಸ್ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಆಗಿರುತ್ತೆ ಗೈಸ್. ಈ ಸಾಂಬಾರು ತುಂಬಾ ಈಸಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿ. ಮನೇಲಿರೋ ಅಂಥ ವಸ್ತುಗಳನ್ನ ಬಳಸಿ ಸಾಂಬಾರು ಮಾಡ್ತಿರೋದು, ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಎಷ್ಟೊತ್ತಾದ್ರೂ ಮಾಡೋ ಅಂಥ ಸಾಂಬಾರಿದು. ಹಾಗೆ ತುಂಬ ಈಸಿ, ತುಂಬ ಟೇಸ್ಟಿ. ಒಮ್ಮೆ ಟ್ರೈ ಮಾಡಿ.